ಸರ್ಕಾರನ ದೇವರೇ ಕಾಪಾಡಬೇಕು. ಯಾಕೆ ಹೇಳಿ, ನಾನು ಬಾಯಿ ಬಿಟ್ಟರೆ ಈ ಸರ್ಕಾರ ಅಲುಗಾಡುತ್ತೆ ಅಂತ ಸ್ವತಃ ಆ ಪಕ್ಷದ ಶಾಸಕರೇ ಹೇಳಿದ್ದಾರೆ ಅಂತಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆಯಾ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ. ಸ್ವಪಕ್ಷದ ಸಚಿವರ ವಿರುದ್ಧವೇ BR ಪಾಟೀಲ್ ಕೆಂಡಾಮಂಡಲ. ಬಡವರ ಕೂರಿಗೂ ಕೊಡಬೇಕಂತೆ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ ಅಂತ ಕೇಳ್ತಾ ಇದ್ದಾರೆ BR ಪಾಟೀಲ್. ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಲಂಚದಾಟ ನಡೀತಾ ಇದೆಯಾ? ಹಣ ಪಡೆದೇ ವಸತಿ ಇಲಾಖೆಯಲ್ಲಿ ಮನೆಗಳು ಮಂಜೂರಾಗ್ತಾ ಇದೆಯಾ? ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಇಲಾಖೆವರೆಗೂ ಲಂಚ ಕೊಡಬೇಕಾ? ಯಾರು, ಎಲ್ಲಿ, ಹೇಗೆ ಲಂಚ ಕೊಡ್ತಾ ಇದ್ದಾರೆ ಅನ್ನೋದು BR ಪಾಟೀಲ್ಗೆ ಗೊತ್ತಂತೆ. ಕಾಂಗ್ರೆಸ್ ಸರ್ಕಾರದಲ್ಲಿ 60% ಕಮಿಷನ್. ಯಾರು ಹೇಳಿದ್ರಪ್ಪ ಇದನ್ನ? ಬಿಜೆಪಿ ನಾಯಕರಿಗೆ ಮತ್ತೊಂದು ಅಸ್ತ್ರ ಕೊಟ್ಟ ಕಾಂಗ್ರೆಸ್ ಲೀಡರ್. 60% ಅಂದ್ರೆ ನಾವಿದ್ದಾಗ 40%, ನಿಮ್ದು 60% ಅಂತ ಹೇಳ್ತಾ ಇರೋದು ಯಾರು? ಬಸವನಗೌಡ ಪಾಟೀಲ್ ಯತ್ನಾಳ್. ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರದ ವಾಸನೆ ಅಂತ ಇದೆ ಬಿಜೆಪಿ. ವಸತಿ ಸಚಿವ ಜಮೀರ್ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಎಸ್, ವಸತಿ ಇಲಾಖೆಯ ಸಚಿವರ ಕಾರ್ಯದರ್ಶಿ ಸರ್ಫರಾಜ್ ಅವರಿಗೆ ಕಾಲ್ ಮಾಡ್ತಾರೆ BR ಪಾಟೀಲ್ ಅವರು. ಕಾಲ್ ಮಾಡಿ, ಏನ್ರೆ ನಾನು ಲೆಟ್ರ್ ಕೊಟ್ಟರೆ ಅದಕ್ಕೆ ನೀವು ಮನೆ ಕೊಡೋದಿಲ್ಲ, ನಮ್ಮ ಪಂಚಾಯಿತಿ ಅಧ್ಯಕ್ಷರು ಪತ್ರ ಬರೆದು ದುಡ್ಡು ಕೊಟ್ಟು ಮನೆ ತಗೊಂಡು ಬಂದಿದ್ದಾರೆ, ನನಗೆ ಅಸಹ್ಯ ಆಗ್ತಾ ಇದೆ, ಬಿಚ್ಚಿಡ್ಲ ನಿಮ್ಮ ಹಗರಣಗಳನ್ನ ಅಂತ ಕೇಳಿದ್ದಾರೆ. ಅದು ಆಡಿಯೋ ಇದೆಯಾ? ಪ್ಲೇ ಮಾಡಿ. हेलो जी सरफराज। हाँ साहब आप गलत मत समझो, ताज्जुब की बात है। हाँ राजीव गांधी हाउसिंग कारपोरेशन में जो लोग जाके पैसा देते हैं उनको घर मिला है। सब तो ये हम लास्ट टाइम MLA आप लोग- बोले थे। सुनिए साहब, सुनिए, एक रिक्वेस्ट है ये हो रहा है क्या, धंधा हो रहा है क्या? साहब, राजीव गांधी ऐसा है तो साहब आप ऐसा है तो दीजिए। मैं लास्ट टाइम आपको बताया और नहीं, नहीं, दीजिए, हम एक्शन विल टेक एक्शन सर इमीडिएटली। वी हैव नॉट डन लाइक दैट सर। आई मीन इफ दे हैव डन लाइक दैट वी विल सेंड देम बिहाइंड बार सर। मेरा में जो तजुर्बा आया है, नहीं जो सर, पैसा सर, दिया है उसको घर मिला है। नहीं सर, ऐसा हो ही नहीं सकता सर, क्योंकि घर ही नहीं है तो देंगे कहाँ से सर? अब कितने घर दिए अब? सर हम लोगों को लास्ट ईयर में जो सर कुछ 10 या 12 हजार घर जब लास्ट टाइम दिए थे सर, जो MLA से मिनिस्टर साहब ने जो रिक्वेस्ट किया, दिस वाज 2 years बैक व्हेन द न्यू गवर्नमेंट केम इनटू पावर सर। जो मेरा लेटर भेजा था वो नहीं हुआ, वही लेटर ग्राम पंचायत के चेयरमैन मेरे पास से लेके गए, वो पैसा दे के लेके आए घर मकान। कौन सा सर, अब कौन मैं सा हमारा दीजिए सर, इज्जत क्या रहेगा? कैंसिल करके आप ही के देंगे। अगर ऐसा किया है, आई विल हैंग दैट फेलो हु हैज डन इट सर 100%। हैंग नहीं, एक आदमी नहीं, बहुत लोगों को हैंग करना पड़ता। आप दो ना, अब मुझे दो सर, एटलीस्ट विल सी व्हाट हैज हैपेंड सर। आप थोड़ा मुझे प्लीज दीजिए सर। टेक एग्जांपल गंगापुर जरेजे ग्राम पंचायत हाँ सर, एंड कड़गंची एग्जांपल। गंगापुर, ओके सर, कड़गंची चेक करता हूं सर। टेक एग्जांपल गंगापुर जरेजे ग्राम पंचायत हाँ सर, एंड कड़गंची एग्जांपल। गंगापुर, ओके सर, कड़गंची चेक करता हूं सर, अभी चेक करके बताऊंगा। हाँ, हित्तल शिरूर। कड़गंजी, ओके। हाँ हाँ, हित्तल शिरूर, एत्तल शिरूर। ओके सर। गंगापुर। हाँ सर, गंगापुर नोट किया हूं सर। मैं चेक करके आपको वापस फोन करता हूं। क्या चेक करते? मेरा तजुर्बा है, मैं हमारे मिनिस्टर, हमारे पार्टी की सरकार के ऊपर मैं इल्जाम मेरा जो सर बिकॉज ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದೆ. ಪಾಟೀಲರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಅಥವಾ ಎಲ್ಲಿ ನಡೀತಾ ಇದೆ. ಓಕೆ, ಪಾಪ ಹೇಳೋಕ್ಕಾಗಲ್ಲ ನಮ್ಮ ಭೋಜರಾಜ್ ರಾಮಚಂದ್ರಪ್ಪ ಪಾಟೀಲ್ ಅವರ ಅಸಹಾಯಕತೆ. ಜೋ ಪೈಸಾ ದಿಯಾ ಹೇ ಗರ್ ದಿಯಾ ಹೇ. ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೆ ನೀವು ಮನೆ ಕೊಟ್ಟಿದ್ದೀರಿ. ಮೇರಾ ಇಜ್ಜತ್ ಕ್ಯಾ ಹೋಗಾ? ನನ್ನ ಗೌರವ ಏನಾಗಬೇಕು ರೀ? ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ದುಡ್ಡು ಕೊಟ್ಟು ಮನೆ ತಗೊಂಡು ಬರ್ತಾನೆ, ಒಂದು ಕ್ಷೇತ್ರದ ಶಾಸಕ ನಾನು ಲೆಟ್ರ್ ಕೊಟ್ಟರೆ ಒಂದು ಮನೆ ಕೊಡಲ್ವಲ್ಲ ನೀವು ಅಂತ. ಅದಕ್ಕೆ ಅವರು ಸರ್ಫರಾಜ್ ಖಾನ್ ಅವ್ರು ಹೇಳ್ತಾರೆ, ನೀವು ಹೇಳಿ ಆ ವ್ಯಕ್ತಿನ ನೇಣಿಗೇರಿಸ್ಬಿಡ್ತೀನಿ ನಾನು ಅಂತ. ಅದಕ್ಕೆ BR ಪಾಟೀಲ್ರು ಹೇಳ್ತಾರೆ, ಬಹುತ್ ಲೋಗೋಂಕೋ ಹ್ಯಾಂಗ್ ಕರ್ನಾ ಪಡೇಗಾ ಅಂತ. ಅಂದರೆ ಹಂಗೆ ಹೇಳಿದರೆ ಒಬ್ರಿಬ್ರಲ್ಲ, ಎಲ್ಲರನ್ನೂ ಗಲ್ಲಿಗೆ ಏರಿಸ್ಬೇಕಾಗತ್ತೆ. ನಾನು ಹೇಳ್ತಾ ಹೋದರೆ ಈ ಸರ್ಕಾರವೇ ಅಲಗಾಡುತ್ತೆ ಅಂತ ಸ್ವತಃ ಅಸಹಾಯಕತೆಯನ್ನು
ಬಿ ಆರ್ ಪಾಟೀಲ್ ಅವರು ವ್ಯಕ್ತಪಡಿಸ್ತಾರೆ ಅಂದರೆ ಅಯ್ಯೋ ಪಾಪ ಶಾಸಕರ ಪರಿಸ್ಥಿತಿ ಹಿಂಗಾಗೋಯ್ತಾ ಕಾಂಗ್ರೆಸ್ನಲ್ಲಿ, ಛೇ ಪಾಪ ಹಿಂಗಾಗಬಾರ್ದಾಗಿತ್ತು ಇವ್ರಿಗೆ. ಓಕೆ, ಯಾರ್ಯಾರು ಏನೇನು ಮಾತಾಡಿದ್ದಾರೆ ಬನ್ನಿ ನೋಡೋಣ. ಇಲ್ಲ, ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದೆ. ಪಾಟೀಲರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ, ಅಥವಾ ಎಲ್ಲಿ ನಡೀತಾ ಇದೆ, ಯಾರು ಲಂಚ ಕೇಳಿದ್ದಾರೆ ಅದನ್ನು ಸ್ಪಷ್ಟವಾಗಿ ಅವರು ಮಾಧ್ಯಮದಲ್ಲಿ ಏನು ಹೇಳಿಲ್ಲ. ವೈಯಕ್ತಿಕವಾಗಿ ಅವರೇನಾದರೂ ಕೂಡ ಮಾತಾಡಿದರೆ ಅಥವಾ ಸಚಿವರಿಗೆ ತಿಳಿಸಿದರೆ ಒಳ್ಳೆಯದು. ಆ ಸಚಿವರು ನಮ್ಮ ಜಮೀರ್ ಅಹಮದ್ ಅವರು ಇದ್ದಾರೆ, ಅವರಿಗೆ ಹೇಳಿದರೆ ಅದು ವಿಚಾರಿಸ್ತಾರೆ. ಎಲ್ಲಿ ಯಾವ ಹಂತದಲ್ಲಿ ನಡೆದಿದೆ ಅನ್ನೋದನ್ನು ಅವರು ಹೇಳಿದರೆ ವಿಚಾರ ಮಾಡಿ ಕ್ರಮ ತಗೊಳ್ತಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಅವರು ಕೇಂದ್ರದ ಹೈಕಮಾಂಡ್ಗೆ ಒಂದು ATM ಆಗಿ ಪರಿವರ್ತನೆ ಮಾಡಬೇಕು ಕರ್ನಾಟಕವನ್ನು. ಇವತ್ತು ಭ್ರಷ್ಟಾಚಾರ ಮುಗಿಲು ಮುಟ್ಟಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ಮೇಲೆ 40% ಭ್ರಷ್ಟಾಚಾರ ಆರೋಪ ಮಾಡ್ತಾಯಿದ್ರು. ಆದರೆ ನೀವು ಜನಸಾಮಾನ್ಯರು ಕೇಳಿ, ಉದ್ಯಮಿಗಳನ್ನು ಕೇಳಿ, ಯಾರನ್ನೇ ಕೇಳಿ, ಇವತ್ತು ಇದು 100% ಭ್ರಷ್ಟಾಚಾರದ ಸರ್ಕಾರ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ಅಂದರೆ ಈ ರೀತಿ ಭ್ರಷ್ಟಾಚಾರ ಮುಳುಗೋಗಿದೆ ಅಂತ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ಇದನ್ನು ಬಹಿರಂಗಪಡಿಸಿದ್ದಾರೆ. ಯಾವುದೇ ಇಲಾಖೆಗೆ ಹೋದರೂ ಸಹ ಲಂಚ ಇಲ್ಲದೇ ಇವತ್ತು ಯಾವುದೇ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇಲ್ಲ. ಯಾವುದೇ ಇಲಾಖೆನಲ್ಲಿ ಕೆಲಸ ಆಗ್ತಾ ಇಲ್ಲ. ಈ ರೀತಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ಇರ್ತಕ್ಕಂಥದ್ದೇ ಇವತ್ತು ಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲರೂ ಕೂಡ ಅದಕ್ಕೆ ಕುಮ್ಮಕ್ಕನ್ನು ನೀಡ್ತಾ ಇದ್ದಾರೆ. ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗೆ ಇವತ್ತು ದುಡ್ಡು ರಿಲೀಸ್ ಆಗುತ್ತೆ ಅಂತಕ್ಕಂಥದ್ದು ಹೇಳಿದ್ದಾರೆ. ನಾನು ಹೇಳ್ತಿರೋದಲ್ಲ, ವಿರೋಧ ಪಕ್ಷ ಹೇಳ್ತಿರೋದಲ್ಲ. ಇದು ಈ ರೀತಿ ಸ್ವೇಚ್ಛಾಚಾರವಾಗಿ ದುಡ್ಡನ್ನು ಮಾಡ್ಕೊಂಡ್ರೆ ಚುನಾವಣೆ ಹೆಂಗೆ ಬೇಕಾದ್ರೂ ನಡೆಸ್ಬೋದು ಅನ್ನೋದು ಇವರೆಲ್ಲರಲ್ಲೂ ಇರ್ತಕ್ಕಂಥ ಒಂದು ವಾತಾವರಣ ಈಗ. ಬಿ ಆರ್ ಪಾಟೀಲ್ ಹೇಳುವಂಥದ್ದು 100% ಸತ್ಯ. ನಾನು ಅದನ್ನೇ ಈಗ ನಿಮ್ಗೆ ಹೇಳಿದ್ದು, ಹಣ ಕೊಡದೆ ದುಡ್ಡು ಕೊಡದೆ ಯಾವುದೇ ಕೆಲಸ ಆಗೋದಿಲ್ಲ ಅನ್ನೋಂಥದ್ದು ಸಾಬೀತಾಗಿದೆ. ಬಡವರ ಮನೆ ಬೇಕು ಅಂದರೂ ಸಹ ದುಡ್ಡು ಕೊಟ್ಟೆ ಮನೆ ತಗೊಳ್ಳುವಂಥ ದುಸ್ಥಿತಿ ಬಂದಿದೆ. ನಾನು ಹೇಳ್ತಾ ಇಲ್ಲ, ಸ್ವತಃ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ಅಂದಮೇಲೆ ಇದನ್ನಾದರೂ ಈಗಲಾದರೂ ಸರ್ಕಾರ ಒಪ್ಪಿಕೊಂಡು ತಪ್ಪನ್ನು ಸರಿಪಡಿಸ್ಕೊಂಡು ಬಡವರಿಗೆ ನ್ಯಾಯ ಒದಗಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ವ್ಯಾಪಕ ಭ್ರಷ್ಟಾಚಾರ ತುಂಬ ತುಳ್ಕೈತಿ. ಈಗ ಎಲ್ಲ ಮಂತ್ರಿಗಳು ದುಡ್ಡು ಮಾಡಕ್ಕೆ ನಿಂತಾರ. ಭ್ರಷ್ಟಾಚಾರ ಏನು ಒಂದು ಅದ್ರದ್ದು ಇದು ಮೀರಿಬಿಟ್ಟೈತಿ. BJP 40% ಎತ್ತಿದ್ರು, ಇವ್ರು 60% ಬಂದಾರೆ. ನಾವು ಕಾಂಟ್ರಾಕ್ಟ್ರ್